ಆರ್ಯ, ಯಾಕೆ ಅಳ್ತಾ ಇದ್ದೀರಾ? ಏನಾಯ್ತು? ಕಂಟ್ರೋಲ್ ಮಾಡ್ಕೊಳ್ಳಿ ಆರ್ಯ. ಏನಾಯ್ತು ಅಂತ ಹೇಳಿ. ಸಮಾಧಾನ ಮಾಡ್ಕೊಳ್ಳಿ ಆರ್ಯ. ನೀವೀಗ ಅಳ್ತಾ ಇರೋದು ನೋಡ ನಂಗೆ ಭಯ ಆಗ್ತಿದೆ. ಏನಾಯ್ತು ಹೇಳಿ ಪ್ಲೀಸ್. ಏನು ಅಂತ ಹೇಳಿ ಸ್ವಾತಿ, ನಾನು ಚಿಕ್ಕನಿಂದ ಬೇರೆಯವ್ರ ಕೈ ತುತ್ತಿಂದ ಬೆಳೆದಿರೋದು. ಇತ್ತೀಚೆಗೆ ಅಮ್ಮನ ಪ್ರೀತಿ ಸಿಕ್ತು. 20 ವರ್ಷ ಆದ್ಮೇಲೆ ಅಮ್ಮನ ಪ್ರೀತಿ ಸಿಕ್ತಲ್ಲ ಅಂತ ನೆಮ್ಮದಿಯಾಗಿದ್ದೆ. ನೆಮ್ಮದಿ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ನನ್ನ ಹಣೆ ಬರನೇ ಇಷ್ಟ ಅನ್ಸುತ್ತೆ. ಅಮ್ಮನ ಪ್ರೀತಿ, ಮಮತೆ, ವಾತ್ಸಲ್ಯ ಅವ್ರ ಮಡ್ಲಲ್ಲಿ ಬೆಳೆಯೋ ಭಾಗ್ಯ ನನಗಿಲ್ಲ ಕಣೆ. ಆರ್ಯ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಇದು ಬರೀ ಮಾತಲ್ಲ ಸ್ವಾತಿ, ನನ್ನ ಮನಸ್ಸಲ್ಲಿರೋ ನೋವು, ಸಂಕಟ. ಅಮ್ಮ ನನ್ನಿಂದ ದೂರ ಆಗ್ತಾರನ್ನೋ ಆತಂಕ. ನಾನು ಚಿಕ್ಕವನಾಗಿದ್ದಾಗ ಅಮ್ಮ ಅಪ್ಪನಿಂದ ದೂರ ಆದ್ರು. ಅವತ್ತಿತ ನನ್ನ ತಾಯಿ ವಾತ್ಸಲ್ಯ ಕಂಡೇ ಇಲ್ಲ. ಈಗ ಸಿಕ್ತಿರೋ ವಾತ್ಸಲ್ಯನ ಕಿತ್ಕೊಳಕ್ ನೋಡ್ತಿದ್ದಾನ ಅವನು. ಅಮ್ಮ ನನ್ನಿಂದ ದೂರ ಆಗ್ತಾರೆ ಸ್ವಾತಿ. ಅಮ್ಮ ನನ್ ಕಳ್ಕೊಂಡ್ಬಿಡ್ತೀನಿ. ಆದ್ರೆ ಏನ್ ಹೇಳ್ತಾ ಇದ್ದೀರಾ ಆಂಟಿ? ಹೌದು ಸ್ವಾತಿ, ಅಮ್ಮ ನನ್ನ ಬಿಟ್ಟು ಹೋಗ್ತಾರೆ. ನನ್ನ ಮೇಲಿರೋ ಪ್ರೀತಿಗಿಂತ ಅವನೇ ಮುಖ್ಯ ಆಗ್ಬಿಟ್ಟ. ನಾನು ಅನಾಥ ಆಗ್ತೀನಿ ಸ್ವಾತಿ. ಅದ್ ಹೇಗೆ ಹೋಗ್ತಾರೆ ಆರ್ಯ? ಆಗೋಗಾಗಿದ್ರೆ ಅವ್ರು ಯಾವತ್ತೂ ಹೋಗ್ಬೇಕಿತ್ತು. ನಿಮ್ಮ ಹತ್ರ ಯಾರೋ ಸುಳ್ಳು ಹೇಳಿದ್ದಾರೆ. ಯಾರೋ ಏನೋ ಹೇಳಿದ್ದಲ್ಲ, ಆದಿತ್ಯನೇ ಹೇಳಿದ್ದು. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನಂಬ್ತಿರ್ಲಿಲ್ಲ ಸ್ವಾತಿ. ಆದ್ರೆ ಅವನು ನೀನೇ ಹೇಳು, ಹೀಗಿರ್ಬೇಕಾದ್ರೆ ಅಮ್ಮ ನನಗ್ ಸಿಗ್ತಾರಾ? ಇಲ್ಲ ಆರ್ಯ, ನಂಗೆ ಈಗ್ಲೂ ನಂಬಿಕೆ ಬರ್ತಾ ಇಲ್ಲ. ಆಂಟಿ ನಿಮ್ನ ಬಿಟ್ಟು ಹೋಗಲ್ಲ. ಆಂಟಿಗೆ ನೀವು ಸೂರ್ಯ ಸರ್ ಅಂದ್ರೆ ತುಂಬಾ ಪ್ರೀತಿ. ಆದಿ ಸರ್ ಅಂದ್ರೂ ಪ್ರೀತಿ ನಿಜ. ಆದ್ರೆ ಆಂಟಿ ನಿಮ್ನ ಖಂಡಿತ ಬಿಟ್ಟು ಹೋಗಲ್ಲ. ಇಲ್ಲ ಸ್ವಾತಿ, ನೀನೇನೇ ಹೇಳಿದ್ರು ನಂಗೆ ನಂಬಿಕೆ ಬರ್ತಿಲ್ಲ. ಆದಿತ್ಯ ಅಮ್ಮಂಗೇನೋ ಮಂಗ್ಬುದ್ಧಿ ಹರ್ಚಿದ್ದಾನೆ. ಅದಕ್ಕೆ ಅಮ್ಮ ತನ್ನ ಮನ್ಸನ್ನ ಬದಲಾಯಿಸ್ಕೊಂಡಿದ್ದಾರೆ. ಇಲ್ಲ ಆರ್ಯ, ಆಂಟಿ ಏನೇ ಮಾಡಿದ್ರು ಅವ್ರ ಮನ್ಸು ಬದಲಾಯಿಸೋ ಚಾನ್ಸೇ ಇಲ್ಲ. ನೀನೇನೇ ಹೇಳಿದ್ರು ನಂಗೆ ನಂಬಿಕೆ ಬರ್ತಿಲ್ಲ. ಅಮ್ಮ ನನ್ನ ಬಿಟ್ಟು ಹೋಗೋದಂತೂ ಗ್ಯಾರಂಟಿ. ಪ್ಲೀಸ್ ಸ್ವಾತಿ, ನನಗೆ ಸಮಾಧಾನ ಹೇಳಕ್ ಬರ್ಬೇಡ. ನಾನು ಒಂಟಿಯಾಗಿರೋದು ನನ್ನ ಬಿಟ್ಬಿಡು. ಹೋಗು. ಅಣ್ಣ, ನೀವು ಬೆಳಗಿಂದ ಏನೂ ತಿಂದಿಲ್ಲ. ಏನಾದ್ರು ಸ್ವಲ್ಪ ತಿನ್ನಿ ಅಣ್ಣ. ಬೇಡ, ಹೋಗೋ, ನನಗೆ ಹಸ್ವಿಲ್ಲ. ಅಣ್ಣ, ನೀವೇನು ತಿನ್ನಿಲ್ಲ ಅಂತ ದೊಡ್ಡವ್ರು ನಮಗೆ ಬೈತಾರಣ್ಣ. ಪ್ಲೀಸ್ ಅಣ್ಣ, ಏನೋ ತಿನ್ನಿ ಅಣ್ಣ. ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಬಾ. ಗುಡ್ ಮಾರ್ನಿಂಗ್ ಸರ್. ಸರ್, ನಿಮಗೋಸ್ಕರ ಸ್ವೀಟ್ ತಂದಿದ್ದೀನಿ. ನೀವು ನನ್ನ ಪಾಲಿನ ದೇವರು. ಐ ಮೀನ್ ಗಾಡ್ ಫಾದರ್. ನೀವಿಲ್ಲದೆ ಹೋಗಿದ್ದಿದ್ರೆ ನನಗೆ ತುಂಬ ಕಷ್ಟ ಆಗ್ತಿತ್ತು ಸರ್. ನಿಮ್ಮನ್ನು ನಾನು ಎಷ್ಟು ನೆನ್ಪು ಮಾಡ್ಕೊತೀನಿ ಗೊತ್ತಾ? ದಿನಕ್ಕೆ ಒಂದ್ಸಲ ನಿಮ್ಮನ್ನ ನೋಡದೆ ಇದ್ದರೆ ನನಗೆ ನೆಮ್ಮದಿನೇ ಇರೋಲ್ಲ. ಹಗಲು ರಾತ್ರಿ ನನಗೆ ನಿಮ್ಮದೇ ಧ್ಯಾನ. ನಿಮ್ಮಂಥವ್ರು ಒಬ್ರು ಇದ್ರೆ ಸಾಕು ಸರ್. ನಮ್ಮಂಥವ್ರಿಗೆ ಕಷ್ಟ ಅನ್ನೋದೇ ಇರಲ್ಲ. ಯು ಆರ್ ರಿಯಲಿ ಗ್ರೇಟ್ ಸರ್.
ನಿಮಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಏನು ಗಿಫ್ಟ್ ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಸ್ವೀಟ್ ತಂದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾರು ನೀವು? ಅನನ್ಯ. ಅನನ್ಯ? ಯಾವ ಅನನ್ಯ? ಸರ್, ಅದೇ ಅವತ್ತು ಕೆಲಸ ಕೊಡ್ಸಿದ್ರಲ್ಲ. ಯು ಆರ್ ಅಪಾಯಿಂಟೆಡ್. ಓ, ನೀವಾ? ಸರ್, ಇಸ್ಕೊಳ್ಳೋ. ಬಂದಿದ್ದ ಕೆಲಸ ಆಯ್ತಲ್ವಾ? ಹೊರಡಿ. ರೀ, ಏನ್ರಿ ಮಾಡ್ತಾ ಇದ್ದೀರಾ? ಸರ್, ನೀವು ನನಗೆ ಕೆಲಸ ಕೊಡಿಸಿ ನನ್ನ ಪಾಲಿನ ದೇವರಾಗಿದ್ದೀರಿ. ಅದಕ್ಕೆ ನಿಮ್ಮ ಆಶೀರ್ವಾದ ತಗೊಳ್ಳೋಣ ಅಂತ. ಸರಿ, ಹೊರಡಿ. ಏನ್ರಿ ಏನ್ರಿ ಪ್ರಾಬ್ಲಮ್ಮು? ಏನಿಲ್ಲ ಸರ್, ಬರ್ತೀನಿ ಸರ್. ಬಾಯ್. ಹಲೋ ಸ್ವಾತಿ, ನಾನಮ್ಮ ಶೋಭಜ್ಜಿ. ಹೇಳಿ ಅಜ್ಜಿ. ಏನಿಲ್ಲ, ಇಷ್ಟೊತ್ತಲ್ಲಿ ಮನೇಲಿ ಯಾರೂ ಇರಲ್ಲ, ನೀನೊಬ್ಳೇ ಇರ್ತೀಯ. ಅದಕ್ಕೆ ಮನೆ ಪರಿಸ್ಥಿತಿ ಹೇಗಿದೆ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಕಣೆ. ಎಲ್ಲಿ ಸರಿ ಹೋಗಿದೆ ಅಜ್ಜಿ, ಈಗಿನ್ನ ದೊಡ್ಡ ಪ್ರಾಬ್ಲಮ್ಮೇ ಶುರುವಾಗಿದೆ. ಏನಮ್ಮ ಅದು? ಏನಾಯ್ತು? ನೀರ್ಯಾಕೆ ಕಳ್ತಿದ್ಯಾ? ಅದು ಅಜ್ಜಿ, ಆರ್ಯ ಅವರು ಅಯ್ಯೋ ದೇವ್ರೆ, ಏನಾಯ್ತಮ್ಮ ಅವನಿಗೆ? ಏನು ಹೇಳಿದ್ರು ಕೇಳ್ತಾ ಇಲ್ಲ, ಒಂದೇ ಸಮ ಅಳ್ತಾ ಇದ್ದಾರೆ. ನಂಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಜ್ಜಿ. ಮನೇಲಿ ಬೇರೆ ಆಂಟಿ ಅಜ್ಜಿ ಯಾರೂ ಇಲ್ಲ. ನಂಗೆ ತುಂಬ ಗಾಬರಿ ಆಗ್ತಿದೆ ಅಜ್ಜಿ. ಆರ್ಯ ಮನೆಯಲ್ಲೇ ಇದ್ದಾನ? ಹ್ಞೂ. ನಾನು ಈಗಲೇ ಬರ್ತೀನಿ, ನೀ ಧೈರ್ಯವಾಗಿರು ಪುಟ್ಟ. ಸರಿ ಅಜ್ಜಿ. ಮತ್ತೆ ಎಲ್ಲಿಗೆ ಹೋಗ್ತಾ ಇದೆಯಾ? ನಿನ್ನನ್ನೇ ಕೇಳ್ತಾ ಇರೋದು, ಎಲ್ಲಿಗೆ ಹೋಗ್ತಾ ಇದೆಯಾ? ಇಷ್ಟು ವರ್ಷ ನೀನ್ ಚೆನ್ನಾಗಿರ್ಬೇಕು ಅಂತ ನಾನು ಎಷ್ಟು ಕಷ್ಟಪಟ್ಟೆ. ನೀನು ನಿನ್ನ ಹೆಂಡತಿ ಮಕ್ಕಳ ಜೊತೆ ನೋಡೋದಕ್ಕೆ ನಾನು ಆಸೆ ಪಟ್ಟೆ. ಆದ್ರೆ ನೀನು ಅದು ಇಷ್ಟ ಇಲ್ದಿರೋ ತರ ನಡ್ಕೊಂತಿದ್ಯಾ. ಆಮೇಲೆ ನಾನು ಇಲ್ಲಿದ್ದೇನು ಪ್ರಯೋಜನ? ನಾನು ನಮ್ಮೂರ್ಗೆ ಹೋಗ್ತೀನಿ. ಏನ್ ಮಾತು ಅಂತ ಆಡ್ತಾ ಇದೆಯಾ ಅತ್ತೆ? ನಾನು ಯಾವತ್ತು ನಿನ್ನ ಇಷ್ಟದ ವಿರುದ್ಧವಾಗಿ ನಡ್ಕೊಂಡಿದ್ದೀನಿ? ನಾನು ನಮ್ಮಮ್ಮನ ಆಸೆಯಲ್ಲಿ ಬೆಳೆದಿರೋದಕ್ಕಿಂತ ನಿನ್ನ ಕೈ ತುತ್ತು ತಿಂದು ಬೆಳೆದಿರೋನು. ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಾನು ನಡ್ಕೋತೀನ? ಯಾಕಿಂತ ನಿರ್ಧಾರ ತಗೋತಾ ಇದೆಯಾ? ಯಾಕೆ ನಿನಗೆ ಗೊತ್ತಿಲ್ವಾ ಆದಿ ಜೊತೆ ನೀನು ಹೇಗೆ ನಡ್ಕೊಂಡೆ? ನಾನು ಮರ್ತ್ಬಿಟ್ಟಿಯಾ? ಆದಿ ತಪ್ಪು ಮಾಡ್ದೆ, ಅದಕ್ಕೆ ಹಾಗೆ ನಡ್ಕೊಂಡೆ. ಅವನೇನೋ ಅಂತ ತಪ್ಪು ಮಾಡ್ದ? ಅಷ್ಟಕ್ಕೂ ನೀನು ಅವನ ವಯಸ್ಸಲ್ಲಿದ್ದ ಮಾಡಿ ತಪ್ಪುಗಳನ್ನೇನೋ ಅವ್ನು ಮಾಡ್ತಾ ಇಲ್ಲ. ಅವ್ರ ಅಮ್ಮನ ಮೇಲೆ ಅವನು ಪ್ರೀತಿ, ಅವಳನ್ನ ಇಲ್ಲಿ ಕರ್ಕೊಂಡ್ಬರ್ಬೇಕು ಅನ್ನೋ ಆತಂಕ ಭಯದೆಲ್ಲ ಹಾಗೆ ಮಾಡಿದಾನೆ ಕಣೋ. ಅವನು ಮಾಡಿ ತಪ್ಪು ಅನ್ನೋದಾದ್ರೆ ನೀನು ನಿಮ್ಮ ಅಮ್ಮನ ಮೇಲೆ ಕೈ ಹಚ್ಚಿ ತಪ್ಪಲ್ವಾ? ಅವನು ಅವನ ತಾಯಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ನಿನಗೂ ನಿಮ್ಮಮ್ಮ ಅಂದ್ರೆ ಪ್ರೀತಿನೇ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನೀನು ಕೋಪ ಬಂದ್ರೆ ಎದುರುಗಡೆ ತಾಯಿ ಇದ್ರು ಒಂದೇ, ಬೇರೆ ಯಾರಿದ್ರು ಒಂದೇ. ಆದ್ರೆ ಆದಿ ಆಗಲ್ಲ ಕಣೋ. ಈ ವಯಸ್ಸಿನಲ್ಲೇ ನಿನ್ಗೆ ಇಷ್ಟೊಂದು ಕೋಪ ಬರುತ್ತೆ ಅಂದ್ರೆ ಅವನಿನ್ನು ಚಿಕ್ಕವನು, ವಯಸ್ಸಿನ ಹುಡುಗ. ಅವನ್ಗೆ ಎಷ್ಟು ಕೋಪ ಬರಬೇಡ ಹೇಳು. ಶಶು, ನೀನು ನನ್ನವ್ರು ಯಾರು ನನ್ನ ಜೊತೆನಲ್ಲಿ ಇಲ್ಲ ಅನ್ನುವಾಗ ನಿನಗೆ ನಿನ್ನ ಮಗ ಸಿಕ್ಕಿದ್ದಾನೆ. ಕೋಪ
ಕೋಪದ ಕೈಗೆ ಬುದ್ಧಿ ಕೊಟ್ಟು ಸಿಕ್ಕಿರೋ ಮಗನ ಕಳ್ಕೊತಾ ಇದೆಯಾ ಕಣೋ. ತಾಳ್ಮೆ ಅನ್ನೋ ತೂಕನ ಹೆಚ್ಚಿಸ್ಕೊಂಡಷ್ಟು ನಿನಗೆ ನಿನ್ ಮಗ ಸಿಗ್ತಾನೆ. ಇಲ್ಲ ನಿನ್ ಕೋಪದ ಕೈಗೆ ವಿವೇಚನೆ ಕೊಟ್ರೆ ಮುಗೀತು. ನಾನೇನ್ ಬೇಕು ಅಂತ ಹಾಗೆ ಮಾಡಿದ್ನ ಅತ್ತೆ? ಆ ದಿನ ಮತ್ತೆ ಎಲ್ಲ ನೀನು ಆತಂಕದಿಂದಲೇ ಹಾಗೆ ಮಾಡಿದ್ಯಾ ಕಣೋ. ಆದ್ರೆ ಆದಿ ಎಂತವನು ಅಂತ ನೀನು ಚೆನ್ನಾಗಿ ಗೊತ್ತು ತಾನೆ. ಅವನ್ ಬಗ್ಗೋದು ನಿನ್ ಬೆತ್ತಕ್ಕಲ್ಲ, ಪ್ರೀತಿಗೆ. ನೀನು ಅವನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತೋ ಅಷ್ಟೇ ಅವನು ನಿನ್ ಮೇಲೆ ಪ್ರಾಣ ಇಟ್ಕೊಂತಾನೆ. ನೀನ್ ತೋರ್ಸೋ ಪ್ರೀತಿಗೆ ಅಕ್ಕರಿಗೆ ಮನಸ್ಸೊತ್ತು ಆರ್ತಿನ ತಾನಾಗಿ ಇಲ್ಲಿ ಕರ್ಕೊಂಡು ಬರ್ಬೇಕು. ಹಾಗೆ ಮಾಡ್ಬೇಕು ಕಣೋ. ಅದನ್ನ ಬಿಟ್ಟು ಮುಂಚಿನ ಥರನೇ ನೀನು ವರ್ತಿಸಿದ್ರೆ ಆರ್ತಿ ಇಲ್ಲಿಗೆ ಬರೋದಿರ್ಲಿ, ಇಲ್ಲಿಗೆ ಬಂದಿರೋ ಆದಿನೂ ಇಲ್ಲಿಂದ ಹೊರಟೋಗ್ತಾನೆ. ಅವನಿಗೆ ಇಲ್ಲಿನ ತಳುಕು ಬಳುಕಿನ ಬಗ್ಗೆ ಮಾತ್ರ ಗೊತ್ತು. ಒಳಗಿನ ಹುಳುಕು ಗೊತ್ತಾದ್ರೆ ಅವನು ಏನ್ ಮಾಡ್ತಾನೆ, ಹೇಗೆ ಆಡ್ತಾನೆ ಅನ್ನೋದೇ ಯಕ್ಷ ಪ್ರಶ್ನೆ. ಅಂಥದ್ರಲ್ಲಿ ಅವನು ತಾನಾಗೆ ಆರ್ತಿನ ಇಲ್ಲಿ ಕರ್ಕೊಂಡ್ ಬರ್ಬೇಕು ಅಂತಿದ್ದಾನೆ. ಅವನ್ ಮನ್ಸಿದ ಮೇಲೆ ಮಾತಿನ ಪೆಟ್ಟಿನ ಜೊತೆ ಏಟು ಕೊಟ್ರೆ ಅವ್ನು ಹೇಗೋ ಅವನ್ ಮನ್ಸನ್ನು ಚೇಂಜ್ ಮಾಡಿದ್ರು ಮಾಡ್ಬಿಡ್ತಾನೆ. ಈಗಾಗ್ಲೇ ಅವನನ್ನೊಂದ್ಸರಿ ಬೈದಿದ್ದಕ್ಕೆ ಅವ್ನು ಹೇಗೆ ರಿಯಾಕ್ಟ್ ಮಾಡ್ದ ಅಂತ ನಿನಗೂ ಚೆನ್ನಾಗಿ ಗೊತ್ತಿದ್ದು ನೀನ್ ತಪ್ಪು ಮಾಡಿದ್ಯಾ. ನೋಡೋ ಶಶು, ನೀನು ನೀನ್ ಹೆಂಡತಿ ಮಗನ ಜೊತೆನಲ್ಲಿ ಸಂತೋಷವಾಗಿರ್ಬೇಕು ಅಂದ್ರೆ ಅವ್ನು ಎಲ್ಲಿದ್ರು ಸರಿ, ನೀನ್ ಏನ್ ಹೇಳ್ತೋ ಏನ್ ಬಿಡ್ತೀಯೋ ಆ ದಿನ ಇಲ್ಲಿ ಕರ್ಕೊಂಡು ಬರ್ಬೇಕು. ಆದಿ ಇಲ್ಲಿಗೆ ಬಂದ್ರೆ ಮಾತ್ರ ನಾನು ಇಲ್ಲಿರ್ತೀನಿ, ಇಲ್ಲಾಂದ್ರೆ ನಾನು ಇರಲ್ಲ. ಸ್ವಾತಿ, ಸ್ವಾತಿ, ಹರಿಯ ಎಲ್ಲಿದ್ದಾನೆ? ಇಲ್ಲೇ ರೂಮಲ್ಲಿದ್ದಾರೆ ಅಜ್ಜಿ, ಬನ್ನಿ. ಆರ್ಯ, ಸಮಾಧಾನ ಮಾಡ್ಕೋಬೇಕು. ನೀನು ಈ ರೀತಿ ಬಿಕ್ಕಿ ಬಿಕ್ಕಿ ಅಳೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಏನಾಯ್ತಂತಂದು ಅಜ್ಜಿ, ಅಮ್ಮ, ಅಜ್ಜಿ, ಅಮ್ಮ. ನೀನು ಈ ರೀತಿ ಅಮ್ಮ ಅಮ್ಮ ಅಂತಿದ್ರೆ ನನಗೆ ಹೇಗೋ ಗೊತ್ತಾಗ್ಬೇಕು. ಅದೇನೋ ಅಂತ ಸರಿಯಾಗಿ ಹೇಳು. ರೋಡಲ್ಲಿ ಆದಿತ್ಯ ಸಿಕ್ಕಿದ್ದ. ಅಮ್ಮ ನನ್ ಜೊತೆನೆ ಬರೋದು ಅಂತ ಹೇಳ್ದ. ಸತ್ಯ ಏನು ಅಂತ ಪ್ರೂಫ್ ಸಮೇತ ತೋರ್ಸ್ಲಾ? ನೋಡೋ ಧೈರ್ಯ ನಿನಗಿದ್ಯಾ? ಅಷ್ಟೇ ಅಲ್ಲ ಅಜ್ಜಿ, ಮನೇಲಂತೂ ನೆಮ್ಮದಿನೇ ಇಲ್ಲ. ಅಪ್ಪ ಅಮ್ಮ ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡೋದೇ ಇಲ್ಲ. ನಾನು ಅಪ್ಪ ಅಮ್ಮ ಎಲ್ರೂ ಒಟ್ಟಿಗಿರ್ಬೇಕು ಅಂತ ಆಸೆ ಬಿದ್ದು ಜೊತೆಗಿರಕ್ ಪ್ರಯತ್ನ ಪಡ್ತಾನೆ ಇದ್ದೀನಿ. ಆದ್ರೆ ಅವರು ಜಿದ್ದಿಗೆ ಬಿದ್ದು ಹಠ ಸಾಧಿಸ್ತಿದ್ದಾರೆ. ಇದು ಹೀಗೆ ಆದ್ರೆ ನನ್ ಗತಿ ಏನಜ್ಜಿ? ಡ್ಯಾಡ್ ಅಮ್ಮ ಮನೆ ಬಿಟ್ಟು ಹೋಗೋದಿದ್ರೆ ಹೋಗ್ಲಿ ಅನ್ನೋ ತರ ಸುಮ್ಮನೆ ಇದ್ದಾರೆ. ಅಮ್ಮ ಅವನ ಜೊತೆ ಹೋಗಕ್ಕೆ ರೆಡಿ ಆಗಿರೋ ತರ ಫೋಟೋ ತೆಗೆಸ್ಕೊಂಡಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತೇನೆ ಇಲ್ಲ ಅಜ್ಜಿ. ಅಮ್ಮ ನನ್ನಿಂದ ದೂರ ಆದ್ರೆ ನಾನಂತೂ ಬದುಕಿರಲ್ಲ. ಬಿಟ್ಟು ಅನ್ನೋ ಏನ್ ಮಾತು ಅಂತ ಆಡ್ತೀಯ ಆರ್ಯ ನೀನು? ಕಾಲಿಗೆ ಮುಳ್ಚುಟ್ಕೊಳ್ತು ಅಂತ ಕಾಲೇ ಕತ್ತರಿಸಕ್ಕಾಗತ್ತಾ? ನಿನ್ನ ಆತಂಕ ನನಗೂ ಅರ್ಥ ಆಗತ್ತೆ ಕಣೋ. ಕೆಲವು ಸಲ ಎಲ್ಲಾ ದಾರಿಗಳು ಮುಚ್ಚೋದ್ವು ಅಂತ ಅನ್ಸುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಪರಿಹಾರ ಅನ್ನೋದು ಇರತ್ತೆ ಕಣೋ. ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡೋಕಂದ. ಹೌದು ಆರ್ಯ, ಅಜ್ಜಿ ಹೇಳ್ತಾ ಇರೋದು ಸರಿ. ನೀವು ಈ ರೀತಿ ಊಟ ತಿಂಡಿ ಬಿಡೋದು, ಅಳೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿ, ಏನಾದರೂ ದಾರಿ ಕಾಣ್ಬೋದು. ಅಷ್ಟರಲ್ಲಿ ಅಪ್ಪ ಅಮ್ಮ ದೂರ ಆಗೋದಲ್ದೆ ಅಮ್ಮ ನನಗೆ ಸಿಗದೆ ಇರೋಷ್ಟು ದೂರ ಹೋಗ್ತಾರೆ. ಯಾವ ದಾರಿ ಕಂಡು ಏನ್ ಪ್ರಯೋಜನ ಸ್ವಾತಿ?
ಹೌದು ಅಜ್ಜಿ, ಆರ್ಯ ಹೇಳ್ತಾ ಇರೋದು ನಿಜ ಅನ್ಸುತ್ತೆ. ಅದು ಅಲ್ಲದೆ ಇವ್ರು ಈ ರೀತಿ ನೋವು ಪಡ್ತಾ ಇರೋದನ್ನ ನನ್ನಿಂದ ನೋಡೋದಕ್ಕಾಗ್ತಿಲ್ಲ. ನೀವೇ ಏನಾದರೂ ಮಾಡಿ ಆಂಟಿ ಅಂಕಲ್ ದೂರ ಆಗದಿರೋ ಹಾಗೆ ಮಾಡಬೇಕು. ಇತ್ತೀಚೆಗೆ ಆರ್ಯ ಅವರು ಅಂಕಲ್ ಆಂಟಿ ಮಧ್ಯ ಮನಸ್ತಾಪ ಬಂದಾಗ್ಲಿಂದಾನೆ ತುಂಬಾ ನೋವು ಪಡ್ತಿದ್ದಾರೆ. ಅವ್ರ ಮುಖದಲ್ಲಿ ನಗು ಅನ್ನೋದೇ ಇಲ್ಲದೆ ಇರೋ ಹಾಗಾಗಿದೆ. ಇವತ್ತು ಅವ್ರು ಈ ರೀತಿ ಅಳ್ತಾ ಇರೋದನ್ನ ನನ್ನಿಂದ ನೋಡೋದಕ್ಕಾಗ್ತಿಲ್ಲ. ಪ್ಲೀಸ್ ಅಜ್ಜಿ, ನೀವಾದ್ರೂ ಹೇಳಿ ಸ್ವಲ್ಪ ನಗ್ನಗ್ತಾ ಇರೋದಕ್ಕೆ. ಮನೇಲಿ ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ನಗ್ನಗ್ತಾ ಇರ್ಬೇಕಾ? ಸುಮ್ಮನೆ ಸ್ವಾತಿ, ನಿಂಗಿದೆಲ್ಲ ಅರ್ಥ ಆಗಲ್ಲ. ನಗೋದಕ್ಕಾಗಲ್ಲ ಅಂತ ನನಗೂ ಗೊತ್ತು. ಹಾಗಂತ ಯಾವಾಗ್ಲೂ ಹೀಗೆ ಮುಖ ಗುದಿಸ್ಕೊಂಡಿದ್ರೆ ಬಂದಿರೋ ಸಮಸ್ಯೆ ದೂರ ಆಗುತ್ತಾ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ಸುಮ್ಮನೆ ಇರಬೇಕು ಅಂದ್ರೆ ನೀವು ಅಳೋದನ್ನ ನಿಲ್ಲಿಸಿ. ನಿಮ್ಗೆ ಆಂಟಿ ಅಂಕಲ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೂ ಗೊತ್ತು. ಅಷ್ಟೇ ಪ್ರೀತಿ ನನಗೂ ಇದೆ. ಹಾಗಂತ ಯಾರೋ ಬಂದು ಆಂಟಿ ಅಂಕಲ್ ದೂರ ಆಗ್ತಾರೆ ಅಂತ ಹೇಳೋದನ್ನ ನಂಬೋದು ತಪ್ಪಲ್ವಾ? ನಾನು ಯಾರ್ಯಾರ್ದೋ ಮಾತು ಕೇಳ್ತಿಲ್ಲ. ಆದಿತ್ಯ ಅಮ್ಮ ಅವ್ರ ಜೊತೆ ಇರೋ ಫೋಟೋನ ತೋರಿಸ್ದ. ಅಪ್ಪ ಹೇಳ್ದಾಗ್ಲೂ ನಂಬಿರ್ಲಿಲ್ಲ. ನೋಡಿ ಅಜ್ಜಿ, ನಾನು ಎಷ್ಟೇ ಹೇಳಿದ್ರು ಒಂದು ಫೋಟೋ ನೋಡಿ ಅಮ್ಮನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ಹೀಗೆ ಮಾಡೋದು ಸರಿನಾ? ನೀವೇ ಹೇಳಿ. ನೋಡರ್ಯ, ಈಗಿರೋ ಸಮಸ್ಯೆ ಬಗೆಹರಿಬೇಕು ಅಂದರೆ ಅದಕ್ಕಿರೋದು ಒಂದೇ ದಾರಿ. ಏನ್ ದಾರಿ ಅಜ್ಜಿ ಅದು? ಹೇಳ್ತೀನಿ, ಆದರೆ ಅದಕ್ಕೆ ನಿಮ್ಮಿಬ್ಬರದು ಒಪ್ಪಿಗೆ ಬೇಕು. ಅಪ್ಪ ಅಮ್ಮ ಒಟ್ಟಿಗಿರ್ತಾರಂದ್ರೆ ನಾನು ಏನ್ ಮಾಡಕ್ಕೂ ತಯಾರಿದ್ದೀನಿ. ಹೇಳಿ ಅಜ್ಜಿ. ನಾನು ಹೇಳಿದ್ನಲ್ಲ, ಅದಕ್ಕೆ ನೀವಿಬ್ಬರು ಒಪ್ಕೋಬೇಕು ಅಂತ. ಏನು ಸ್ವಾತಿ, ನೀನು ಇದಕ್ಕೆ ಒಪ್ಕೋತೀಯಾ? ಆರ್ಯ ಅವ್ರು ಒಪ್ಕೊಂಡ್ರೆ ನಾನು ಒಪ್ಕೊಂಡಾಗೆ. ಅದೇನು ಹೇಳಿ ಅಜ್ಜಿ? ನೀವಿಬ್ಬರು ಒಂದಾಗಬೇಕು. ಅಂದರೆ ನೀವಿಬ್ಬರು ಮದುವೆ ಆಗಬೇಕು. ಆಗಲೇ ಇದು ಸರಿ ಹೋಗೋದು. ಇನ್ನೊಂದು 90 ಹಾಕೋ. ಸಾಕೋಣ, ಇವಾಗಲೇ ಜಾಸ್ತಿ ಆಗೈತೆ. ಹೊರಡೋಣವಾ? ಏನ ಓಡೋಣ? ಎಲ್ಲಿಗೆ ಓಡೋಣ? ಬರಲ್ಲ, ನಾನೆಲ್ಲಿಗೂ ಬರಲ್ಲ. ನನಗೆ ಇನ್ನೊಂದು ಕ್ವಾರ್ಟರ್ ಬೇಕು. ಅಣ್ಣ, ಇವಾಗಲೇ ಜಾಸ್ತಿ ಆಗೈತೆ. ಜಾಸ್ತಿ ಕುಡಿದ್ರೆ ಲಿವರ್ ಡ್ಯಾಮೇಜ್ ಆಗುತ್ತೆ. ಏನಂದೆ ನೀನು? ಲಿವರ್ ಡ್ಯಾಮೇಜ್ ಆಗುತ್ತಾ? ಏಯ್, ನನ್ನ ಹಾರ್ಟೇ ಡ್ಯಾಮೇಜ್ ಆಗಿರ್ಬೇಕಾದ್ರೆ ಲಿವರ್ ಡ್ಯಾಮೇಜ್ ಆದ್ರೇನು ಬಿಟ್ರೇನೋ? ಯಾಕಣ್ಣ, ಏನಾಯ್ತು ಇವಾಗ? ಯಾಕೆ ಇಷ್ಟೊಂದು ಮನಸ್ಸಿಗೆ ಬೇಜಾರ ಮಾಡ್ಕೊಂಡಿದ್ದೀರಾ? ಏನಾಯ್ತು ಅಂತ ಕೇಳ್ತೀಯಾ? ನನ್ನ ಜೀವನದಲ್ಲಿ 4 ಜನನ ತುಂಬಾ ಪ್ರೀತಿಸ್ತೀನಿ. ಅದರಲ್ಲೊಬ್ಳು ನನ್ನ ಜೀವಕ್ಕೆ ಜೀವ ಆಗಿದ್ದ ನನ್ನ ತಂಗಿ ಸಾಕ್ಷಿ. ನನ್ನೆಲ್ಲ ಬಿಟ್ಟೋದ್ಲು. ಇನ್ ಉಳಿದಿರೋದು 3 ಜನ. ಅದರಲ್ಲೊಬ್ರು ನಮ್ಮಮ್ಮ, ಇನ್ನೊಂದು ಶೋಭಾ, ಇನ್ ಕೊನೆಯವರು ನಮ್ಮಪ್ಪ ಶಶಾಂಕ್.
ಇವತ್ತೇನಾಯ್ತು ಗೊತ್ತಾ? ನಮ್ಮಪ್ಪ ಇದೇ ಕೆನ್ನೆಗೆ ಪಟಾರ್ ಅಂತ ಇಟ್ಕೊಟ್ರು. ಇದುವರೆಗೂ ನಮ್ಮಮ್ಮ ಆಗ್ಲಿ ಶೋಭಾ ಆಗ್ಲಿ ಸಾಕ್ಷಿ ವಿಷಯದಲ್ಲಿ ತಪ್ಪು ತಿಳ್ಕೊಂಡು ಹೊಡೆದಿದ್ದಾರೆ ಹೊರತು ವಿನಾಕಾರಣ ನನ್ನ ಮೇಲೆ ಯಾವತ್ತೂ ಕೈ ಎತ್ತಿಲ್ಲ. ಆದರೆ ನಮ್ಮಪ್ಪ